ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ತೆ 33ನೇ ದಿನಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಅಂದ್ರೆ ಇವತ್ತು ಅವನವ್ನು ಬ್ಯಾಕ್ ಲಿವರ್ ಇರ್ತೈತೆ ನೋಡ್ರಪ್ಪ. ಬ್ಯಾಕ್ ಲಿವರ್ ಎಲ್ಬೋ ಲಿವರ್ ಸ್ಕಿಲ್ ಡೇ. ಅಂದರೆ ಟ್ಯೂಸ್ಡೇ ಅಂದ್ರೆ ಸ್ಕಿಲ್ ಡೇ. ಸ್ಕಿಲ್ ಅಂತಂದ್ರೆ ಏನು, ಸ್ಟ್ರೆಂತ್ ಐದೈತೆ ಹೇಳಿ ಹುಚ್ಚರಂಗೆ ಏನು ಬೇಕಾದ್ ಮಾಡೋದಿರಂಗಿಲ್ಲ. ಸೊ ಸ್ಕಿಲ್ ಅಂತಂದ್ರೆ ಈಗ ಹ್ಯಾಂಡ್ ಸ್ಟ್ಯಾಂಡ್ ಬಂತ, ಬ್ಯಾಕ್ ಲಿವರ್ ಬಂತ, ಆಮೇಲೆ ಫ್ರಂಟ್ ಲಿವರ್ ಬಂತ, ಭಾಳ ಅದಾವೆ ಬಿಡ್ರಿ. ಅದನ್ನು ಏನು ಮಾಡ್ತೀರಿ. ಸೊ ಬ್ಯಾಕ್ ಲಿವರ್ ಕಲಿಕಿನ ಮುಂಚೆ ಮೊದಲು ಏನು ಮಾಡ್ಬೇಕಂತಂದ್ರೆ ಇದು ಸ್ಕಿನ್ ದ ಕ್ಯಾಟ್ ಮಾಡ್ಬೇಕು. ಇಂಗ್ಲೀಷ್ನ್ಯಾಗ ಸ್ಕಿನ್ ದ ಕ್ಯಾಟ್ ಅಂತಂದ್ರೆ ಏನು, ಬೆಕ್ಕಿನ ತೊಗಲ್ ಅಂತಾರೆ. ಬೆಕ್ಕಿನ ತೊಗಲ್ ಅಂತಂದ್ರೆ ಇದೇನು ಮಾಡತ್ತ ನಿಮ್ಮ ಅಂತಂತ ಅನ್ಕೋಬೇಡ್ರಿ. ಅದಕ್ಕೆ ಹೆಸರು ಇಟ್ಟಾರೆ, ಯಾಕೆ ಇಟ್ಟಾರ ನನಗೂ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಮಾಡತ್ತಿದ್ನಿ, ಬಂದ ನಮ್ಮ ಕೋಚ್ ಬಂದ್ರೆ ಏನು ಮಾಡ್ತಾರೆ, ಇಲ್ಲ ನೀನು ಮಾಡ, ಹಂಗೆ ಮಾಡಬಾರ್ದು, ಹಿಂಗೆ ಮಾಡಂತೇಶನ್ ಆಯ್ತಪ್ಪ ಅಂತಂದು ವಾಪಸ್ ವಾದ್ನಿ. ಅವ್ರೇನು ಆ ಥರ ಲೆಗ್ ಬೆಂಡ್ ಆಗಬಾರ್ದಂತ, ಹಿಂಗೆ ಮ್ಯಾಗ ಬರ್ಬೇಕಂತಂದ್ರೆ ಓಕೆ ಅಂತ ಅನ್ನಿ. ಸೊ ಅದೇ ರೀತಿ ಬನ್ನಿ. ಏನೋ ಫಸ್ಟ್ ಟೈಮ್ ಮಾಡೀನಿಪ್ಪ, ನನಗೂ ಏನು ಚಲೋ ಅನಿಸ್ತು. ಆಮೇಲೆ ಟೋಸ್ಟು ಬಾರ್ ಮಾಡಿದ್ರು, ಅದನ್ನೂ ಮಾಡೀನಿ. ಆ ಬ್ಯಾಕ್ಗ್ರೌಂಡ್ ಎಲ್ಲರೂ ಆದರೆ ಭಾರಿ ಮಾಡಿದಪ್ಪ ಅಂತೇಳಿ ನಂಗೆ ಒಳಗೊಳಗೆ ಖುಷಿ ಆಗತ್ತಿತ್ತು. ಆಮೇಲೆ ಇಲ್ಲಿ ಬಂದ್ರೆ ನೋಡಪ್ಪ, ಇವರಂತೂ ಕೋಚ್ ಡೇಂಜರ್ ಅದಾರ. ಈಗ ಬ್ಯಾಕ್ ಲಿವರ್ ಫಸ್ಟ್ ಸ್ಕಿನ್ ದ ಕ್ಯಾಟ್ ಮಾಡೀನಿ, ಸ್ವಲ್ಪ ವಾರ್ಮಪ್ ಆತ. ಈಗ ಬ್ಯಾಕ್ ಲಿವರ್ ಅಂತಂದ್ರೆ ಇದು ಈಗ ವಿದೌಟ್ ಬ್ಯಾಂಡು ನಾ ಮಾಡಾಕತ್ತೀನಿ. ಓಕೆ, ಸೊ ಇಲ್ಲಿ ನೋಡ್ರಿ ಹೋಲ್ಡ್ ಮಾಡಕ್ಕೆ ಹಚ್ಚಾರ, ಆಮೇಲೆ ಕೌಂಟು ಮಾಡಾಕತ್ತಾರ ಬ್ಯಾಕ್ಗ್ರೌಂಡ್ನಾಗ. ಸೊ ನೋಡ್ರಿ ಇದು ಹಾಂ ನೋಡ್ರಿ. ಆಮೇಲೆ ಅವ್ರ ಏನೋ ಹೆಲ್ಪ್ ಮಾಡಕ್ಕೆ ಬಂದಿರು, ಬಟ್ ನಂಗೆ ಕಾಣಿಸಂಗಿಲ್ಲ ನಾ ರೀ ಏನು ಮಾಡಲಿ ಮಾರ. ಸೊ ಈ ಥರ ಆತ. ಬ್ಯಾಕ್ ಲಿವರ್ ಅಂತೂ ಅನ್ಲಾಕ್ ಆಗೈತಿ. ಬ್ಯಾಕ್ ಲಿವರ್ ಆದ ನಂತರ ಈಗ ಬ್ಯಾಕ್ ಲಿವರ್ ಪ್ರೆಸ್ ಬರ್ತೈತಿ. ಪ್ರೆಸ್ ಅಂತಂದ್ರೆ ಏನು, ಈಗ ಹಂಗೆ ಹೋಗಿ ಏನು ಉಲ್ಟಾ ಸ್ಟ್ರೇಟ್ ನಿಂತಿರ್ತೀವಲ್ಲ, ಹಂಗೆ ಪ್ರೆಸ್ ಅಂದ್ರೆ ಸ್ಟ್ರೇಟ್ ಬಾಡಿ ಹಂಗೆ ಮ್ಯಾಗ ಒಯ್ಬೇಕು. ಅದಂಗೆ ಅದೇನು ಈಸಿ ಅಲ್ಲ, ನೋಡಕ್ಕೆ ಭಾಳ ಈಸಿ ಅನಿಸ್ತೈತಿ, ಖರೆ ಈಸಿ ಅಲ್ಲ. ಸೊ ಇಲ್ಲೈತೆ ನೋಡ್ರಿ, ಹಾಂ ಹಿಂಗೆ ಈ ಥರ ಹಿಂಗೇನು ಇದೇನು ಮಾಡೋದು ಏನು ಈಸಿ ಅಲ್ಲ. ಅದಕ್ಕೆ ಇಲ್ಲಿ ಬ್ಯಾಂಡ್ ಹಾಕ್ಕೊಂಡು ಮಾಡಂತ ಹೇಳ್ರಿ ನಮ್ಮ ಕೋಚ. ಸೊ ಅದಕ್ಕೆ ಬ್ಯಾಂಡ್ ಹಾಕೊಂಡು ಮಾಡತ್ತೀನಿ. ಸೊ ಇಲ್ಲಿ ಒಬ್ರು ಕಾಣತ್ತಾರಲ್ಲ ಬಾಜು ಬ್ಲೂ ಶರ್ಟ್, ಅವರು ಕೋಚನ ನೋಡೋರು ನೋಡತ್ತಾರ, ನೋಡಿ ಕಿಶನ್ ಹೆಂಗೆ ರಿಯಾಕ್ಟ್ ಮಾಡತ್ತಾರ. ಹಾಂ ನೋಡಿ. ಸೊ ಅದೇ ಬಟ್ ಈ ಸಣ್ಣ ವಿಷಯಗಳು ಭಾಳ ಖುಷಿ ಆಗ್ತೈತೆ. ಯಾಕಂತಂದ್ರೆ ತಪ್ಪಿದ್ರೆ ಅವ್ರು ಬಂದು ನಮ್ಗೆ ಕರೆಕ್ಟ್ ಮಾಡ್ತಾರಲ್ಲಿ ಆ ಥರ. ಸೊ ಆಮೇಲೆ ಇಲ್ಲಿ ನೋಡಿರಿ ರಿವರ್ಸ್ ಡೆಡ್ ಲಿಫ್ಟ್ ಅಂತಾರೆ. ಇದು ಫಾರ್ಮ್ ಯಾಕೋ ಕರೆಕ್ಟ್ ಆಗಿಲ್ಲ, ಯಾಕಂದ್ರೆ ಭಾಳ ಅವನವ್ನು ತುಗ್ಯಾಡತೈತೆ. ಯಾಕೆ ನನಗರೆ ಜೋಕಾಲ ಕೂತಂಗೆ ಅನ್ಸಾಕತ್ತೈತೆ ನೋಡಪ್ಪ. ಪಂಚಮಿ ಹಬ್ಬ ನೆನಪಾತ್ ಹೋಗಿ. ಅದಾದ ನಂತರ ಇದು ವೇಟ್ ಹಾಕೋದಿಲ್ಲಿ ಆ್ಯಂಗಲ್ಗೆ. ವೇಟ್ ಹಾಕಿಸಿಂದ ಎಷ್ಟು ಆಕೈತೆ ಅಷ್ಟು ಪ್ರೆಸ್ ಮಾಡೋದು, ಹೋಲ್ಡ್ ಮಾಡೋದು. ಸೊ ದ್ಯಾಟ್ ನಾವು ಅದನ್ನು ಹೋಲ್ಡ್ ಮಾಡ್ಬೋದಂತ ಹೇಳಿ ಅದ್ರ ಸಲುವಾಗಿನೇ ಇದನ್ನು ಎಕ್ಸಸೈಸ್ ಕೊಡತ್ತಾರು. ಓಕೆ, ಸೊ ಆಮೇಲೆ ನೋಡ್ರಿ ಇಲ್ಲಿ ಬಾಸ್ ಬಂದರು. ಬಾಸು ಏನಪ್ಪ ಅಂತಂದ್ರೆ ಅವ್ರಿಗೆ ಬಿಗಿನರ್, ಅದಕ್ಕೆ ಎಲ್ಬೋ ಲಿವರ್ ಅಂತೂ ಇವತ್ತು ಮಸ್ಕ ಮಾಡ್ದಂಗೆ ಮಾಡಿಬಿಟ್ಟ ದೋಸ್ತ್. ಇದೇನು ಮಜಾಕಲ್ಲ. ನಾನು ಅಂದ್ಕೊಂಡಿನಿ ಆಕಿಗೆ ಏನೋ ಅಂಡರ್ ಎಸ್ಟಿಮೇಟ್ ಮಾಡೀನಿ, ಈಗೇನೋ ಹಂಗೆ ಹಿಂಗೆ ಅಂತೇಳಿ. ಬಟ್ ನೆಕ್ಸ್ಟ್ ಲೆವೆಲ್ ಅಂದರೆ ಏನು, ಹುಲಿ ರೂಪ. ನೆಕ್ಸ್ಟ್ ಲೆವೆಲ್ ಸ್ಟ್ರೆಂತ್ ಐತಿ. ಸೊ ಮಸ್ತ್ ಪಕ್ಕಿ ಎಲ್ಬೋ ಲಿವರ್ ಮಾಡ್ಯಾಳು. ಆಕಿಗಂತೂ ಫುಲ್ ಖುಷಿ ಆಗಿತ್ತು. ಓಡಿ ಬಂದು ನಂಗೆ ವೀಡಿಯೋ ತೋರಿಸತ್ತೇಳಿ, ಯಾಕಂದ್ರೆ ನಾನು ಅಲ್ಲಿ ಬೇರೆ ಎಕ್ಸಸೈಸ್ ಮಾಡತ್ತಿದ್ನಿ. ಸೊ ಆಮೇಲೆ ನೋಡೀನಿ, ನನಗೂ ಖುಷಿ ಆಯ್ತು. ಯಾಕಂತಂದ್ರೆ ಏನೂ ಮಾಡಲ್ದಾಗೆ ಏನೂ ವರ್ಕೌಟ್ ಮಾಡಿಲ್ಲ, ಏನಿಲ್ಲ ಅಂತಕ್ಕೆ ಇವತ್ತು ನಾವು ಜಿಮ್ಮಿಗೆ ಕರ್ಕೊಂಡು ಹೊಂಟೇನಿ ಡೈಲಿ. ಸೊ ಆಕಿಗೆ ಮಾಡಾಕತ್ತಾನ, ಆಕಿಗೂ ಖುಷಿ, ನನಗೂ ಖುಷಿ. ಇಲ್ಲಿ ನೋಡ್ರಿ ನಾ ಸ್ಕಿನ್ ದ ಕ್ಯಾಟ್ ಮ್ಯಾಗಿನ ಬಾರ್ನಾಗ ಮಾಡಿದ್ನಿ, ಇಲ್ಲಿ ಆಕಿ ಸಣ್ಣ ಬಾರ್ನಾಗ ಮಾಡತ್ತಾಳ. ಸೊ ಒಬ್ರಿಗೆ ಮಾಡೋದಿರ್ತೈತಿ ಸ್ಕಿನ್ ದ ಕ್ಯಾಟ್. ಅವನು ನನಗೆ ಎಷ್ಟೋ ಮಂದಿ ಕೇಳಿದ್ರೆ, ದೋಸ್ತ್ ಹಿಂಗೆ ಮಾಡ್ತಿ, ಅವನು ಲಟ್ ಪಟ್ ಎಲ್ಬೋದು ಮುರಿದು ಅಂದ್ರೆ ಹೆಂಗೆ ಮಾಡ್ದ ಅಂತ ಹೇಳ್ಸಿಂದ. ಹಂಗೇನು ಮರೆಯಂಗಿಲ್ಲ, ತಲೆ ಕೆಡ್ಸ್ಕೊಬೇಡ್ರಿ, ಟ್ರೈ ಮಾಡ್ಬೋದು ನೀವು. ಇದೇನು ವೀಡಿಯೋ ಹಾಕತ್ತೀನಿ, ಇದನ್ನು ಫಾಲೋ ಮಾಡಿರಿ. ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೋದು. ಅಲ್ಲಿ ನೋಡ್ರಿ, ಅಲ್ಲಿ ಬಾಜು 50 ಏಜ್ದವ್ರು ಅಂಕಲ್, ಅವ್ರು 50 ಏಜ್ ಐತೆ ಅವ್ರದ್ದು, ಅವ್ರದ್ದೆಲ್ಲ ಟ್ರೈ ಮಾಡತ್ತಾರೋ. ಅವ್ನು ನಿಮಗೇನಾಗೈತೆ ರೂಪ, ನೀವಿನ್ನ ಹೆಂಗದಿರಿ. ಇಲ್ಲಿ ನೋಡಿ ಪ್ರೆಸ್ ಮಾಡಕ್ಕೆ ಹೊಂಟಾರ ಮೇಡಮ, ಆಗತ್ತಿಲ್ಲ. ಬಟ್ ಆದರೂ ಎಷ್ಟರಪ್ಪ ಇವತ್ತು ವರ್ಕೌಟ ಫಸ್ಟ್ ಕ್ಲಾಸಿಂದ. ಏನು ಸ್ಟ್ರೆಚಿಂಗ್ ಮಾಡೋದು ಆಲ್ರೆಡಿ ನಮ್ಮ ಮೇಡಮ್ ಹೋಗಿದ್ದಾರೆ ಮುಂದೆ, ಆಫೀಸ್ ಐತೆ ಅಂತೇಳಿ. ಸೊ ಅದಕ್ಕೆ ಅವ್ರು ಸ್ಟ್ರೆಚಿಂಗ್ ಮಾಡಿ ಎಲ್ಲ ಹೋಗಿದ್ದಾರೆ. ನಂದು ವರ್ಕೌಟ್ ಸ್ವಲ್ಪ ಲೇಟ್ ಆಯ್ತು, ನಾನು ಸ್ಟ್ರೆಚಿಂಗ್ ಮಾಡಿ ಇವಾಗ ಮನೆಗೆ ಹೋಗ್ತೇನೆ. ನಾಳೆ ಸಿಗುಣ್ರಪ್ಪ, ಬಾಯ್, ಸಿ ಯು ಗೈಸ್, ಟೇಕ್ ಕೇರ್.